ವಿದ್ಯಾರ್ಥಿಗಳೇ, ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿರಿ. ಪ್ರಶ್ನೆ ಬಂದದ ನೋಡ್ಕೊರಿ. ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿ. ಓಕೆ, ನೋಡ್ರಿ. ಈಗ ನಾನು ಹೇಳುವಾಗ ಲಕ್ಷ ಕೊಟ್ಟು ನೋಡ್ರಿ. ಮರದ ಹಲಗೆಗಳನ್ನು ಒಂದರ ಮೇಲೊಂದು ದಟ್ಟವಾಗಿ ಜೋಡಿಸಿದಾಗ ಅದರ ದಪ್ಪವು 38.7 ಸೆಂಟಿಮೀಟರ್ ಆಗುತ್ತದೆ. ಪ್ರತಿಯೊಂದು ಹಲಗೆಯ ದಪ್ಪ 0.9 ಸೆಂಟಿಮೀಟರ್ ಆದರೆ ಆ ಜೋಡಣೆಯಲ್ಲಿ ಎಷ್ಟು ಹಲಗೆಗಳಿರುತ್ತವೆ ಅಂತ ಕೇಳೋಣ. ನೋಡ್ರಿ, 0.9 ಸೆಂಟಿಮೀಟರ್ ದಪ್ಪಕ್ಕೆ ಸೆಂಟಿಮೀಟರ್ = ಒಂದು ಹಲಗೆ. 38.7 ಸೆಂಟಿಮೀಟರ್ಗೆ ಎಷ್ಟು ಹಲಗೆಗಳು? ಭಾಳ ಸರಳ, ನೀವು ತಿಳ್ಕೊಂಡು ಬಿಟ್ರೆ. ನೋಡ್ರಿ, 38.7 ಗುಂಡ್ಲೆ 1, ಇದು 0.9. ಇಲ್ಲಿ ಒಂದು ವಿಚಾರ ಮಾಡ್ಬೇಕು ನೀವು. ಇಲ್ಲಿ ಬಿಂದುದ ಮುಂದೆ ಒಂದೇ ಸ್ಥಾನದ, ಇಲ್ಲಿ ಬಿಂದುದ ಮುಂದೆ ಒಂದೇ ಸ್ಥಾನದ ಅಂದ್ರೆ ಪೂರ್ಣ ಸಂಖ್ಯೆ ಅಂತ ತಿಳ್ಕೊಂಡು ಬಿಡ್ಬೇಕು. ಇದು 387 ತಿಳ್ಕೊಂಡ್ಬಿಟ್ರಿ, ಇದನ್ನು 9 ತಿಳ್ಕೊಂಡ್ಬಿಟ್ರಿ. ಇದೇ ನೀವು ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳು. ಸ್ಥಾನ ಬೆಲೆ, ಭಾಜ್ಯದಲ್ಲಿ ಸ್ಥಾನ ಬೆಲೆ, ಭಾಜಕರಲ್ಲಿ ಸ್ಥಾನ ಬೆಲೆಗಳು ಅಷ್ಟೇ ಇದ್ದು ಅಂದ್ರೆ ಅವುಗಳಿಗೆ ನೀವೇನು ತಿಳ್ಕೋಬೇಕು? ಪೂರ್ಣ ಸಂಖ್ಯೆ ಎಂದು ತಿಳಿದುಕೊಳ್ಳಬೇಕು. ಇವು ನೆನ್ಪಿಡೋಗ್ಬೇಕು ಪಾಯಿಂಟ್ಸ್ಗಳನ್ನು. ಆಮೇಲೆ ಏನು ಮಾಡ್ತಾರೆ, ಒಳಗೆ ಇದ್ರದ್ದು 10 ಮ್ಯಾಲೆ ಇಡ್ದ, ಇದ್ರದ್ದು 10 ತಳಗಿಡ್ದ, ಗುಂಡ್ಲೆ ಹಾಕಿ ಆ 10 ಹೊತ್ತು ಈ 10. ಇನ್ನಾಕೇನ ಟೈಮ್ ಹಾಳದ. ಈಗ ಟೈಮ್ ಹಾಳಾಗಿಲ್ಲ, ತಿಳಿಸಿ ಹೇಳ್ತಾನೆ. ಮುಂದೆ ನೀವು ಇಡೋದಿಲ್ಲ, ಸೀದಾ ಏನು ಮಾಡ್ತಾರೆ, ಮ್ಯಾಲ ಸ್ಥಾನ ನೀವು ಈಕ್ವಲ್ ಅದ ಅಂತ ತಿಳ್ಕೊಂಡು 9 × 1 = 9, 9 × 4 = 36, 2 ಉಳಿತು, 9 × 3 = 27. ನೋಡಿ, 43 ಹಲಗೆಗಳು. ಉತ್ತರ ಬರೋಬ್ಬರಿ. ಆನ್ಸರ್ = 43 ಹಲಗೆಗಳು. ಹಲಗೆ ಅಂದ್ರೆ ಗೊತ್ತಾತ್ಲ, ಬೋರ್ಡ ಈ ಸಾಲಿ ಒಳಗೆ ಹಾಕಿರ್ತಾರಲ್ಲ ಅಂತ. ಒಂದು ಕಿಟಕಿಯ 0.4 ಭಾಗಕ್ಕೆ ಕಪ್ಪು ಬಣ್ಣವನ್ನು, 0.52 ಭಾಗಕ್ಕೆ ಬಿಳಿ ಬಣ್ಣವನ್ನು ಹಚ್ಚಿದೆ. ಬಣ್ಣ ಹಚ್ಚಿದ ಭಾಗ ಕೂಡಿಸ್ಕೋಬೇಕು. ಯಾವುದು? ಒಂದು ಕಪ್ಪು ಬಣ್ಣದ, ಇನ್ನೊಂದು ಬಿಳಿ ಬಣ್ಣದ್ದನ್ನು ಹಚ್ಚಿದ ಭಾಗವನ್ನು ಕೂಡಿಸ್ಕೊಂಡು ಕೆಂಪು ಬಣ್ಣದ ಭಾಗ ನಿಮಗೆ ಬರಬೇಕಾಗಿತ್ತು ಅಂತಾರೆ. ಇದು ದಶಮಾಂಶ ಭಿನ್ನ ರಾಶಿ ಅದ ಅಂದ್ರೆ ನೀವು ಇದರದ್ದು ಕಿಟಕಿಯ ಭಾಗ 1 ಅಂತ ತಿಳ್ಕೊಬೇಕು. ಕಿಟಕಿಯ ಭಾಗ ಎಷ್ಟು ತಿಳ್ಕೊಬೇಕು? 1 ಅಂತ ತಿಳ್ಕೊಬೇಕು. ನೋಡಿ, ಇದು ಏನೋ ಅತಿ ಸರಳ ಇದೆ. ಕಿಟಕಿಯ ಭಾಗ 1, ದಶಮಾಂಶ ಇದ್ರೆ 1 ಹಚ್ಕೋರಿ, ಶೇಕಡ ಇದ್ರೆ 100 ಹಚ್ಕೋರಿ, ಭಿನ್ನ ರಾಶಿ ಇದ್ರೆ 1 ಹಚ್ಕೋರಿ, ಜನಸಂಖ್ಯೆ 1 ತಿಳಿಯುವ, ಸಂಬಳ 1 ಎಂದು ತಿಳಿಯುವ, ಜನಸಂಖ್ಯೆ 1 ಎಂದು ತಿಳಿಯುವ, ಗೋಡೆಯ ಭಾಗ 1 ಎಂದು ಒಟ್ಟು ದಶಮಾಂಶ ಬಂತು ಅಂದ್ರೆ 1, ಶೇಕಡ ಬಂದ್ರೆ 100. ತಾನೇ ಕಟ್ ಆಗ್ತಾ ಹೋಗ್ಬೇಕು. ಕಿಟಕಿಯ ಭಾಗ ಎಷ್ಟು ತಿಳ್ಕೊಂಡ್ರಿ? ಈಗ 1 ಅಂತ ತಿಳ್ಕೊಂಡ್ರಿ. ಮೈನಸ್ ಮಾಡ್ರಿ. ಏನು? ಎದಕ್ಕೆ? ಕಪ್ಪು ಬಣ್ಣದ ಭಾಗ. ಕಪ್ಪು ಬಣ್ಣದ ಬಣ್ಣ ಹಚ್ಚಿದ ಭಾಗ ಪ್ಲಸ್ ಮತ್ತೆ ಯಾವ ಬಣ್ಣ ಹಾಕ್ಯಾನ? ಬಿಳಿ ಬಣ್ಣ ಹಚ್ಚಿದ ಭಾಗ ಇವೆರಡೂ ಕೂಡಿಸ್ಕೊಂಡು ಏನು ಮಾಡ್ಬೇಕು ನೀವು? ಈ 1ರೊಳಗೆ ಕಳೆದು ಬಿಡ್ಬೇಕು. ಅಂದ್ರೆ ಏನು ಬರ್ತದ? ಕೆಂಪು ಬಣ್ಣದ ಭಾಗ. ಯಾವುದು? ಕೆಂಪು ಬಣ್ಣದ ಭಾಗ ಬರ್ತದೆ. ಇದರ 1ರಾಗ ನೀವು ಕಳೆದ್ರಿ ಅಂದ್ರೆ ಏನು ಬರ್ತದ? ಬಣ್ಣ ಹಚ್ಚಬೇಕಾದ ಕೆಂಪು ಬಣ್ಣದ ಭಾಗ ಬರ್ತದೆ.
ಕೆಂಪು ಬಣ್ಣದ ಭಾಗ. ಇಷ್ಟೇ ನೀವು ತಿಳ್ಕೊಬೇಕಾದದ್ದು, ಏನು ಭಾಳ ಬೇರೆ ಇಲ್ಲ. ಬಣ್ಣ ಹಚ್ಚಬೇಕಾದ ಕೆಂಪು ಬಣ್ಣದ ಭಾಗ ಬರೋಬ್ಬರಿ ಒಂದರೊಳಗೆ ನೀವು ಕಪ್ಪು ಬಣ್ಣ ಹಚ್ಚಿದ ಭಾಗ ಪ್ಲಸ್ ಇನ್ನೊಂದು ಯಾವುದು ಬಿಳಿ ಬಣ್ಣ ಹಚ್ಚಿದ ಭಾಗನ ಕಳೆದು ಬಿಡ್ಬೇಕು. ನೋಡಿ, ಒಂದು ಮೈನಸ್ ಇಲ್ಲೇ 1.00 ಮಾಡ್ಕೋಬೇಕಾಗ್ತದೆ. ಯಾಕೆ ಹೇಳ್ರಿ? ಇಲ್ಲಿ ನೋಡ್ರಿ, ಇಲ್ಲಿ 2 ಸ್ಥಾನ ಬಂದಾವ. ಒಂದು ಕನಿಷ್ಠ ನೋಡು 0.40, ಅದನ್ನು 2 ಸ್ಥಾನ ಮಾಡ್ಕೋರಿ. 0.52 ಸ್ಥಾನ ಬೆಲೆ ಈಕ್ವಲ್ ಮಾಡ್ಕೋಬೇಕು ನೀವು. ಇದು 4 ಬಂದದ, 0.4 ಅಂದ್ರೆ ಇದು 0.52 ಅದಂದ್ರೆ 0.40 ಮಾಡ್ಕೋರಿ. ಇದು ಪ್ಲಸ್ 0.52 ಅದು ಬಿಳಿ ಬಣ್ಣದ್ದು, ಕಪ್ಪು ಬಣ್ಣದ್ದು 0.40 ಅಂತ ಮಾಡ್ಕೋರಿ. 0.52 ಬಿಳಿ ಬಣ್ಣದ್ದು ಮಾಡಿಕೊಂಡು ಇದು ಒಂದು ಭಾಗ ಇದ್ದದ್ದು ನೀವು ಬಿಂದು ಕೊಟ್ಟು 2 ಸ್ಥಾನ ಮಾಡ್ಕೋರಿ. ಸರಳ ಆಗಿಬಿಡ್ತದೆ. ಬರೋಬ್ಬರಿ 1.00 ಮೈನಸ್ ನೋಡಿ 2 0ಗೆ 0 0.92 ಎಷ್ಟು ಬಂತು ನೋಡ್ರಿ? 0.80. 92 ಒಂದು 8 100 0.1. ಕೆಂಪು ಬಣ್ಣದ ಭಾಗ ಬರೋಬ್ಬರಿ ಕೆಂಪು ಬಣ್ಣ ಹಚ್ಚಬೇಕಾದ ಭಾಗ ಬರೋಬ್ಬರಿ ಹಚ್ಚಬೇಕಾದ ಭಾಗ ಬರೋಬ್ಬರಿ 0.80. 0 ತೆಗೆದು ಬಿಡ್ರಿ. ಆನ್ಸರ್ ಈಸ್ ಈಕ್ವಲ್ ಟು 0.8. ನೋಡಿ ಎಷ್ಟು ಸರಳ ಅದ ಇದು. 0.08 ಸಾರಿ 92 0.08. 98 ಅಂದರೆ 92 ಕಳೆದ್ರೆ ಏನು ಬಂತು? 0.08. ಉತ್ತರ 0.08. ಅದೇ ಅನ್ನಿಸ್ತು ನಾವು. ನೋಡಿ ಇಷ್ಟ. ಆನ್ಸರ್ ಇಸ್ ಈಕ್ವಲ್ ಟು 0.08. ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಗಣಿತಗಳನ್ನು ಮಾಡಬೇಕು. ಅಂದ್ರೆ ನಿಮಗೆ ಏನಾಗ್ತದೆ? ಸರಳ ತಿಳಿತದ. ತಿಳಿತಲ್ಲ? ಫೇರ್ದಾಗ ಬರ್ಕೊಡು.